ಓಂ ಶ್ರೀ ವಾಸವಾಂಬಾಯೈ ನಮಃ. ಓಂ ಹ್ರೀಂ ಶ್ರೀಂ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಅಷ್ಟಮಾಧ್ಯಾಯ. 8ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ಸಾಲಂಕಾಯನ ಮಹರ್ಷಿಯು ಮಣಿಗುಪ್ತಾದಿಗಳಿಗೆ ಕುಸುಮಶ್ರೇಷ್ಠಿಯ ಪೂರ್ವ ವಂಶಕ್ರಮವನ್ನು, ರಾಜ್ಯ ಪರಿಪಾಲನೆಯ ವಿಶಿಷ್ಟತೆಯನ್ನು ಕುರಿತು ತಿಳಿಸಿದ ಬಳಿಕ ಶ್ರೀ ವಾಸವಿ ಕನ್ಯಕಾವತಾರದ ಕಥೆಯ ಬಗ್ಗೆ ಹೀಗೆ ಹೇಳತೊಡಗುತ್ತಾರೆ. ಪ್ರಿಯ ಕುಮಾರರೇ, ಘೋರವಾದ ಕಲಿಯುಗದಲ್ಲಿ ಭಯಂಕರ ಹಿಂಸೆ, ಅಂತ್ಯವಿಲ್ಲದ ಅಧರ್ಮ, ನಿರಂಕುಶತ್ವ, ಸ್ವಾರ್ಥಪರತೆ ಮೊದಲಾದ ದುಷ್ಟಗುಣಗಳು ಭೂಮಿಯಲ್ಲಿ ಅಪರಿಮಿತವಾಗಿ ಬೆಳೆದು ಹೋಗಿವೆ. ಕ್ರೋಧ ಸಂಭವರ ಕಪಟಿಗಳ ಆದ ನರಾಧಮರರು ಪರರ ಸೊತ್ತುಗಳನ್ನೆಲ್ಲ ಅಪಹರಿಸುತ್ತಾ ಇದ್ದಾರೆ. ಪರಸ್ತ್ರೀಯರೊಡನೆ ರಮಿಸ್ತಾ ಇದ್ದಾರೆ. ಮದ್ಯಪಾನ ಮತ್ತರಾಗಿ ದುಷ್ಟರೊಳಗೂಡಿ ಸಂಚರಿಸ್ತಾ ಇದ್ದಾರೆ. ಬೇಲಿಯೇ ಎದ್ದು ಹೊಲವನ್ನು ಮೈದಂತೆ ರಕ್ಷಕರೇ ಭಕ್ಷಕರಾಗ್ತಾ ಇದ್ದಾರೆ. ಸೇವಕರೇ ತಮ್ಮ ಯಜಮಾನರ ಹತ್ಯೆ ಮಾಡ್ತಾ ಇದ್ದಾರೆ. ಮಯೋಮಹಿತರಾದ ಪುತ್ರರು ಮಾತಾಪಿತೃಗಳನ್ನು ಬಿಟ್ಟು ದೂರವಾಗ್ತಾ ಇದ್ದಾರೆ. ಅಣ್ಣ ತಮ್ಮಂದಿರು ಸಿರಿ ಸಂಪತ್ತುಗಳಿಗಾಗಿ ಪರಸ್ಪರ ಕಲಹ ಮಾಡಿಕೊಳ್ತಾ ವೈರವನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಧನಬಲ ದರ್ಪಯುಕ್ತರಾದ ಶಾಸಕರು ನಿರಂಕುಶರಾಗಿ ಪ್ರಜಾಶೋಷಕರಾಗಿ ಅವರ ಧನ ಸಂಪತ್ತುಗಳನ್ನು ಕಲಿಸಿಕೊಳ್ತಿದ್ದಾರೆ. ಧರೆಯಲ್ಲಿ ಎಲ್ಲಿ ನೋಡಿದರೂ ರಕ್ತದಾಹವೇ ಕಂಡು ಬರ್ತಾ ಇದೆ. ಎಲ್ಲಿ ಕೇಳಿದರೂ ದೀನರ ಆರ್ತನಾದವೇ ಕೇಳಿ ಬರುತ್ತೆ. ವರ್ಣಾಶ್ರಮ ಧರ್ಮಗಳು ಮರೆಯಾಗಿ ಹೋಗ್ತಾ ಇವೆ. ದುಷ್ಟತ್ವವು ಹದ್ದು ಮೀರ್ತಾ ಇದೆ. ಶಿಷ್ಟತ್ವಕ್ಕೆ ರಕ್ಷಣೆಯು ಶೋಧನೀಯವಾಗಿದೆ. ಈ ಭಯಂಕರ ಧರ್ಮಾಗ್ಲಾನಿಯನ್ನು ತ್ರಿಮೂರ್ತಿಗಳು ಗಮನಿಸಿದರು. ದುಷ್ಟ ಶಿಕ್ಷಣಕ್ಕಾಗಿ ಧರ್ಮ ಪ್ರತಿಷ್ಠನೆಗಾಗಿ ಸಮಯವು ಹತ್ತಿರವಾಗಿದೆ ಅಂತ ಗ್ರಹಿಸಿದ್ರು. ಆದರೆ ಭೂಮಿಯಲ್ಲಿ ಮಿತಿ ಮೀರುತ್ತಿರುವ ಅಧರ್ಮವನ್ನು ಕೊನೆಗೊಳಿಸಿ ಧರ್ಮವನ್ನು ನೆಲೆಗೊಳಿಸೋದಕ್ಕೆ ತಕ್ಕ ಮಾರ್ಗವು ತಿಳಿಯದೆ ಲೋಕಪಾಲಕರಾದ ತ್ರಿಮೂರ್ತಿಗಳು ಬಹು ವ್ಯಾಕುಲಚಿತ್ತರಾಗಿ ಆದಿ ಪರಾಶಕ್ತಿಯನ್ನು ದರ್ಶಿಸಿ ಈ ವಿಧವಾಗಿ ಭಿನ್ನವಿಸಿಕೊಂಡ್ರು. ಹೇ ದೇವಿ, ಭಕ್ತ ವರಪ್ರದಾಯಿನಿ, ನಾವು ಪ್ರತಿ ಯುಗದಲ್ಲಿಯೂ ದುಷ್ಟರನ್ನು ನಾಶಗೊಳಿಸಲು, ಶಿಷ್ಟರನ್ನು ರಕ್ಷಿಸಲು ಅವನಿಯಲ್ಲಿ ಅವತರಿಸುತ್ತಿದ್ದೆವು. ಆದರೆ ಘೋರವಾದ ಈ ಕಲಿಯುಗದಲ್ಲಿ ಇಂದು ಸಮಸ್ತ ರಾಜರು ಅಧರ್ಮಪರರಾಗಿ ನಿರಂಕುಶರಾಗಿ ಪ್ರಜೆಗಳು ಧರ್ಮಭ್ರಷ್ಟರಾಗಿದ್ದಾರೆ. ಹಿಂದಿನಿಂದ ದುಷ್ಟರನ್ನೆಲ್ಲ ಸಂಹರಿಸ ಹೊರಟರೆ ಈ ಧಾತ್ರಿಯೆಲ್ಲ ಸ್ಮಶಾನವಾಗಿ ಬಿಡುತ್ತೆ. ಇಂತಹ ಸ್ಥಿತಿಯಲ್ಲಿ ಧರ್ಮವನ್ನು ರಕ್ಷಿಸಲು ಸೂಕ್ತ ಮಾರ್ಗ ಕಾಣದೆ ಸ್ವೇಚ್ಛೆಯಿಂದ ತಿರುಗುತ್ತಿರುವ ನಮಗೆ ಸರಿಯಾದ ಮಾರ್ಗವನ್ನು ಉಪದೇಶಿಸು ಅಂತ ತ್ರಿಮೂರ್ತಿಗಳಿಂದ ಹೀಗೆ ಪ್ರಾರ್ಥಿಸಲ್ಪಟ್ಟಾಗ ಪರಾಶಕ್ತಿಯು, ಲೋಕಪಾಲಕರೇ, ವಿಚಾರ ಮಾಡಬೇಡಿ. ಇಂದಿನವರೆಗೂ ಶಿಷ್ಟಪಾಲನೆಗೆ ದುಷ್ಟ ಸಂಹಾರಕ್ಕೆ ಹಿಂಸಾಯುತ ವಿಧಾನವು ದೈವತಾವತಾರಗಳಿಂದ ಅವಲಂಬಿಸಲ್ಪಟ್ಟಿತ್ತು. ಆದರೆ ಈ ಯುಗದಲ್ಲಿ ಹಿಂಸಾಯುತ ಮಾರ್ಗದಿಂದ ದುಷ್ಟರನ್ನು ಸಂಹರಿಸದೆ ಅಹಿಂಸಾಯುತ ವಿಧಾನದಲ್ಲಿ ಅವರಲ್ಲಿಯ ದುಷ್ಟತ್ವವನ್ನು ಅಂತ್ಯಗೊಳಿಸುವ ಮಾರ್ಗವೇ ಅನುಸರಣೀಯವಾಗಿದೆ. ಅಂದು ನನ್ನ ಶ್ರೇಷ್ಠ ಭಕ್ತನಾದ ಸೋಮದತ್ತನು ಇಂದು ಕುಸುಮಶ್ರೇಷ್ಠಿ ಎಂಬ ಹೆಸರಿನಲ್ಲಿ ಜನಿಸಿ ಧರೆಯನ್ನು ಆಳುತ್ತಿದ್ದಾನೆ. ನಾನು ಆತನಿಗೆ ಪುತ್ರಿಕೆಯಾಗಿ ವಾಸವಿ ಕನ್ಯಕೆ ಎಂಬ ಹೆಸರಿನಿಂದ ಅವನಿಯಲ್ಲಿ ಅವತರಿಸುತ್ತೇನೆ. ಬಳಿಕ ಪ್ರೇಮ, ಶಾಂತಿ, ಸತ್ಯ, ತ್ಯಾಗಗಳೆಂಬ ಗುಣಗಳನ್ನು ಆಯುಧಗಳಾಗಿ ಮಾಡಿಕೊಂಡು ಅಹಿಂಸಾ ಮಾರ್ಗವನ್ನು ಅವಲಂಬಿಸಿ ವಿನೂತನ ವಿಧದಲ್ಲಿ ಪ್ರಪಂಚದಲ್ಲಿ ಧರ್ಮ ಸ್ಥಾಪನೆ ಮಾಡ್ತೀನಿ. ನಿರಂಕುಶತ್ವವನ್ನು ಅಳಿಸಿ ಹಾಕಿ ವರ್ಣಾಶ್ರಮ ಧರ್ಮಗಳನ್ನು ಸಂರಕ್ಷಿಸುವೆನು. ಶಾಂತಿ, ಅಹಿಂಸೆಗಳಿಂದ ಶತ್ರುಗಳನ್ನು ಎದುರುಗೊಂಡು ಅವರನ್ನು ಜಯಿಸುವ ಮಾರ್ಗವನ್ನು ಪ್ರಪಂಚಕ್ಕೆ ಬೋಧಿಸ್ತೀನಿ. ಈ ಕಲಿಯುಗದಲ್ಲಿ ಧರ್ಮೋದ್ಧಾರಕ್ಕಾಗಿ ಅಹಿಂಸಾಪಥ ಒಂದೇ ಅನುಸರಣೀಯವು ಎಂದು ಬೋಧಿಸಿದಳು. ಆ ಜಗನ್ಮಾತೆಯ ಆಚರಿಸಲು ಯೋಚಿಸಿದ ಅದ್ಭುತ ವಿಧಾನವನ್ನು ಕುರಿತು ಕೇಳಿದ ತ್ರಿಮೂರ್ತಿಗಳು ಸಂತುಷ್ಟರಾಗಿ ತಮ್ಮ ಧಾಮಗಳಿಗೆ ಹಿಂದಿರುಗಿದರು. ಹೀಗೆ ಪುತ್ರ ಕಾಮೇಷ್ಟಿಯಾಗ ಮತ್ತು ವಾಸವಿ ವಿರೂಪಾಕ್ಷರ ಜನನ ಹೇಗೆ ಆಗತ್ತೆ ಅಂತ ನೋಡೋಣ. ಇಲ್ಲಿ ವೈಶ್ಯರಾಜ್ಯರನ್ನು ಪ್ರಜಾನುರಂಜಕವಾಗಿ ಪಾಲಿಸುತ್ತಿದ್ದಂತಹ ಧರ್ಮಮೂರ್ತಿಯಾದ ಕುಸುಮಶ್ರೇಷ್ಠಿಗೆ ಬಹುಕಾಲದವರೆಗೆ ಸಂತಾನ ಪ್ರಾಪ್ತಿ ಆಗೋದಿಲ್ಲ. ಆ ಕಾರಣವಾಗಿ ಅವನು ಅತೀವ ಸಂತಾಪದಿಂದ ಗುರುವಾದ ಭಾಸ್ಕರಾಚಾರ್ಯರಲ್ಲಿ ತನ್ನ ದುಃಖವನ್ನು ಕುರಿತು ಭಿನ್ನವಿಸಿಕೊಳ್ತಾನೆ. ಆಗ ಭಾಸ್ಕರಾಚಾರ್ಯರು ಅವನನ್ನು ಸಮಾಧಾನಗೊಳಿಸಿ, ಮಹಾರಾಜ, ನೀನು ದುಃಖಿಸುವ ಕಾರಣವಿಲ್ಲ. ಪೂರ್ವದಲ್ಲಿ ಇಂದ್ರ ಸಮಾನವಾದ ದಶರಥ ಮಹಾರಾಜನು ಸಂತಾನಾರ್ಥಿಯಾಗಿ ವಸಿಷ್ಠ ಮಹರ್ಷಿಗಳ ಆಜ್ಞೆಯಂತೆ ಪುತ್ರ ಕಾಮೇಷ್ಟಿಯಾಗವನ್ನು ಆಚರಿಸಿ ರತ್ನಗಳಂಥ 4 ಪುತ್ರರನ್ನು ಹೊಂದಿದನು. ನೀನು ಪುತ್ರ ಕಾಮೇಷ್ಟಿಯಾಗವನ್ನು ಆಚರಿಸಿ ಪುತ್ರಿಕೆಯರನ್ನು ಪಡೆದುಕೋ ಅಂತ ಬೋಧನೆಯನ್ನು ಮಾಡಿದರು. ನಂತರ ಕುಸುಮಶ್ರೇಷ್ಠಿ ಗುರುವಿನ ಅಣತಿಯಂತೆ ಅವರ ಯಾಗ ದೀಕ್ಷೆಯನ್ನು ಸಹಿಸಿ
ವೇದೋಕ್ತ ವಿಧಿಯಿಂದ ಮಹಾವೈಭವವಾಗಿ ಭಾಸ್ಕರಾಚಾರ್ಯರ ಆಧ್ವರ್ಯದಲ್ಲಿ ಸಕಲ ಬಂಧು ಮಿತ್ರ ವಿಪ್ರೋತ್ತಮ ಸಮೇತನಾಗಿ ಪುತ್ರ ಕಾಮೇಶ್ವರ ಮಹಾಯಜ್ಞವನ್ನು ನಿರ್ವಹಿಸ್ತಾನೆ. ಪರಾಶಕ್ತಿಯು ಸಂತೋಷಿಸಿ ಹೋಮಕುಂಡದಲ್ಲಿ ಪ್ರತ್ಯಕ್ಷಳಾಗಿ ನಿಂತು ಕುಸುಮ ಶ್ರೇಷ್ಠಿಗೆ ಒಂದು ಮಹಾ ಸುವರ್ಣದ ಪಾಯಸ ಪಾತ್ರೆಯನ್ನು ನೀಡ್ತಾಳೆ. ಹೀಗೆ ಪರಾಶಕ್ತಿಯ ಪಾಯಸ ದಿನವನ್ನು ಹೊಂದಿದ ಪಾಯಸ ಪಾತ್ರೆಯನ್ನು ಕುಸುಮ ಶ್ರೇಷ್ಠಿಯು ತನ್ನ ಪತ್ನಿಗೆ ಕೊಡ್ತಾನೆ. ಆಕೆಯು ಪರಮ ಭಕ್ತಿಯಿಂದ ಅದನ್ನು ಭುಜಿಸಿ ಅದರ ಫಲವಾಗಿ ಗರ್ಭವನ್ನು ಧರಿಸುತ್ತಾಳೆ. ಗರ್ಭವತಿಯಾದ ಕುಸುಮಾಂಬೆಗೆ 4 ಮಾಸಗಳು ತುಂಬಿದ ಕೂಡಲೇ ಗರ್ಭ ರಕ್ಷಣೆಗಾಗಿ ಶಕ್ತಿವಂತವಾದ ಸಂತತಿಗಾಗಿಯೂ ಗೃಹ್ಯ ಸೂತ್ರೋಕ್ತ ಪ್ರಕಾರ ಕುಸುಮ ಶ್ರೇಷ್ಠಿಯು ಪುಂಸವನ ಸಂಸ್ಕಾರವನ್ನು ಮಾಡಿಸ್ತಾನೆ. 7ನೆಯ ಮಾಸದಲ್ಲಿ ಗರ್ಭಸ್ಥ ಶಿಶುವಿನ ಕ್ಷೇಮಕ್ಕಾಗಿ ಸೌಭಾಗ್ಯದಾಯಕವಾದ ಸೀಮಂತೋನ್ನಯನ ಸಂಸ್ಕಾರವನ್ನು ನಡೆಸ್ತಾನೆ. ಆನಂತರ ವೈಶಾಖ ಮಾಸದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಮಂಗಳಕರ ಶುಕ್ರವಾರದ ಶುಕ್ಲ ಪಕ್ಷ ದಶಮಿಯ ದಿನದಂದು ಶುಭ ಗ್ರಹಗಳೆಲ್ಲ ಉಚ್ಚ ಸ್ಥಾನವಾದ 3 ಗ್ರಹಗಳು ಕೂಡಿ ಶುಭ ಲಗ್ನದಲ್ಲಿ ಶುಭ ದೃಷ್ಟಿಯಿಂದಿರುವಾಗ ಆಕಾಶದಲ್ಲಿ ಕೋಟಿ ಸೂರ್ಯ ಪ್ರಭಾಸಮಾನವಾದ ಮಿಂಚೊಂದು ಪ್ರಕಾಶಿಸುತ್ತೆ. ಕುಸುಮಾಂಬೆಯ ಮಂದಿರವು ಕೋರೈಸುವ ಬೆಳಕಿನಿಂದ ತುಂಬಿ ಹೋಗುತ್ತೆ. ಮಂದಿರದಲ್ಲಿದ್ದವರೆಲ್ಲ ಆ ಕಾಂತಿಯನ್ನು ನೋಡಲಾಗದೆ ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿಕೊಳ್ತಾರೆ. ಕುಸುಮಾಂಬೆಗೆ ತನ್ನ ಗರ್ಭದಿಂದ 2 ದಿವ್ಯ ಜ್ಯೋತಿಗಳು ಹೊರಟಂತೆ ವಿಚಿತ್ರವಾದಂತಹ ಅನುಭವ ಉಂಟಾಗತ್ತೆ. ಎಲ್ಲರೂ ಕಣ್ಣು ತೆರೆಯುವಷ್ಟರಲ್ಲಿ ಕುಸುಮಾಂಬೆಯ ತಲ್ಪದ ಮೇಲೆ ಕೋಟಿ ಹೆಣ್ಣಿಮೆಗಳ ಕಾಂತಿಯಿಂದ ಹೊಳೆಯುತ್ತಿರುವ ಶಿಶುದ್ವಯರು ಕಾಣಿಸ್ತಾರೆ. ರಾಜನಿಗೆ ಓರ್ವ ಕುಮಾರಿಯೂ ಓರ್ವ ಕುಮಾರನು ಅವಳಿಗಳಾಗಿ ಜನ್ಮಿಸಿದರು ಎಂಬ ವಾರ್ತೆ ನಗರದೆಲ್ಲೆಡೆ ವ್ಯಾಪಿಸುತ್ತೆ. ಕುಸುಮ ಶ್ರೇಷ್ಠಿಯು ತನ್ನ ಪುತ್ರರನ್ನು ನೋಡಿ ಆನಂದ ಸಾಗರದಲ್ಲಿ ತೇಲ್ತಾನೆ. ಕುಸುಮಾಂಬೆಗೆ ಆ ಬಾಲಕಿಯು ತಮ್ಮ ಕುಲ ದೈವವಾದ ಪರಾಶಕ್ತಿಯಾಗಿಯೂ ಬಾಲಕನು ಈಶ್ವರನಾಗಿಯೂ ಗೋಚರಿಸಿ ಸಂಭ್ರಮಾಶ್ಚರ್ಯಗಳು ಉಂಟಾಗ್ತವೆ. ಕುಸುಮ ಶ್ರೇಷ್ಠಿಗೆ ಆ ಬಾಲಕಿಯು ತೇಜೋಮಯಿಯು ದಿವ್ಯ ರೂಪಿಣಿಯು ಚತುರ್ಭುಜೋಪೇತಳು ಶುಕ ಪದ್ಮ ಪಾಶ ವಿಪಂಚಿಧಾರಿಣಿಯಾಗಿಯೂ ಚಂದ್ರಕೋಟಿ ಸಮಕಾಂತಿಯಿಂದ ಬೆಳಗುವವಳು ಬಹುವಿಧ ದಿವ್ಯಾಭರಣ ಭೂಷಿತಳು ರತ್ನ ಕಾಂಚನ ಕಿರೀಟಧಾರಿಣಿಯೋ ಆಗಿ ಸುವರ್ಣ ವರ್ಣೋಜ್ವಲ ತನ್ವಿಯಾದ ಪರಾಂಬಿಕೆಯಾಗಿ ಸಾಕ್ಷಾತ್ಕರಿಸುತ್ತಾಳೆ. ಆ ದೇವಿಯರನ್ನು ನೋಡಿ ಕುಸುಮ ಶ್ರೇಷ್ಠಿಯು ಆಶ್ಚರ್ಯಚಕಿತನಾಗ್ತಾನೆ. ಅಷ್ಟರಲ್ಲಿ ದೇವಿಯು ಅವನಿಗೆ ದಿವ್ಯ ಜ್ಞಾನವನ್ನು ಪ್ರಸಾದಿಸಿ ಗಂಭೀರ ಚಾಕಿನಿಂದ, ವತ್ಸ, ನಿನಗೆ ಮಂಗಳವಾಗಲಿ. ನೀನು ಪೂರ್ವ ಜನ್ಮದಲ್ಲಿ ಸಮಾಧಿ ಎಂಬ ತಪಸ್ವಿಯು ಅಂದಿನ ನಿನ್ನ ಅಮೋಘವಾದ ಬಲಾತಿಶಯದಿಂದ ಅಖಿಲ ಲೋಕೇಶ್ವರಿಯಾದ ನನ್ನನ್ನು ಇಂದು ಕುಮಾರಿಯಾಗಿ ಹೊಂದಿದೆ ಎಂದು ಹೇಳಿ ಅಂತರ್ಧಾನಳಾಗ್ತಾಳೆ. ಕೂಡಲೇ ಮಾಯೆಯಿಂದ ಮುಸುಕಲ್ಪಟ್ಟಂತಹ ಕುಸುಮ ಶ್ರೇಷ್ಠಿಯು ಅದನ್ನು ಸ್ವಪ್ನ ಸಮಾನವೆಂದು ಭಾವಿಸಿ ಪ್ರಾಕೃತ ಮಾನವನಂತೆ ಮೋಹಿತನಾದ. ಕುಸುಮ ಶ್ರೇಷ್ಠಿಯ ಆಜ್ಞೆಯಂತೆ ಪೆನುಗೊಂಡೆಯ ಸಮಸ್ತ ದೇವಾಲಯಗಳಲ್ಲಿ ಅರ್ಚನಾದಿ ಮಹೋತ್ಸವಗಳನ್ನು ನಡೆಸಲಾಯಿತು. ವಿಪ್ರೋತ್ತಮರಿಗೆ 16 ಮಹಾದಾನಗಳನ್ನು ನೀಡಲಾಯಿತು. ಪೆನುಗೊಂಡೆ ನಗರವು ಆನಂದೋತ್ಸಾಹ ಸಂಭ್ರಮಗಳಿಂದ ತುಂಬಿ ಹೋಯಿತು. ಹೀಗೆ ವಾಸವಿ ವಿರೂಪಾಕ್ಷರಿಗೆ ನಡೆದ ಬಾಲ್ಯ ಸಂಸ್ಕಾರ ವಿಧಿಗಳು ಏನು ಅಂತ ನೋಡೋಣ ಈಗ. ಹೀಗೆ ಭಾಸ್ಕರಾಚಾರ್ಯರು ನವಜಾತ ಶಿಶುಗಳಿಗೆ ನಾಭಿಚ್ಛೇದ ಮಾಡಿಸಿ ಮಧುಘೃತಗಳನ್ನು ಸವರಿದ ಸುವರ್ಣ ಸಲಾಕೆಯಿಂದ ಮಕ್ಕಳ ನಾಲಿಗೆಗಳ ಮೇಲೆ ಓಂಕಾರವನ್ನು ಬರೆದು ಅವರಿಗೆ ವಿದ್ಯುಕ್ತವಾಗಿ ಜಾತಕ ಕರ್ಮ ಸಂಸ್ಕಾರವನ್ನು ಮಾಡಿಸಿದ್ರು. ಆ ಶಿಶುಗಳು ಜನಿಸಿದ 11ನೆಯ ದಿನದಂದು ಕುಸುಮ ಶ್ರೇಷ್ಠಿಯು ಅವರಿಗೆ ನಾಮಕರಣ ಸಂಸ್ಕಾರವನ್ನು ವೈಭವೋಪೇತವಾಗಿ ನಡೆಸ್ತಾರೆ. ಅಂತಹ ಏರ್ಪಾಡುಗಳನ್ನು ಮಾಡ್ತಾನೆ. ಗುರು ಭಾಸ್ಕರಾಚಾರ್ಯರು ಹಾಗೂ ಜ್ಯೋತಿಷಿಗಳು ಮಹಾ ತೇಜೋವಂತರಾದ ಆ ಶಿಶುಗಳ ಜಾತಕದಲ್ಲಿ ಊಹಾತೀತ ವಿಶೇಷಗಳು ಕಂಡು ಬಂದದ್ದನ್ನು ಪರೀಕ್ಷಿಸಿ ಕುಸುಮಾಂಬೆಗೆ ಉಂಟಾದ ದಿವ್ಯಾನುಭೂತಿಯನ್ನು ಕುರಿತು ತಿಳಿದುಕೊಂಡು ಆ ಬಾಲಕಿಯರಿಗೆ ಯಾವ ಹೆಸರುಗಳನ್ನಿಡಬೇಕು ಎಂದು ದೀರ್ಘಾಲೋಚನೆಯಲ್ಲಿ ಮಗ್ನರಾಗಿರುವಾಗ ಸಹಸ್ವಾಧಿಕ ಮಧುರ ಮಂಜಳ ವೀಣಾನಿನಾದ ಸದೃಶವಾದ ಒಂದು ಅಶಾರೀರವಾಣಿಯು ಪೂರ್ವದಲ್ಲಿ ಈ ಬಾಲಕಿಯು ವಿಷ್ಣುವಾದ ವಾಸುದೇವನಿಗೆ ಸೋದರಿಯಾಗಿ ಆವಿರ್ಭವ ವಿಸಿದ್ಧಳಾದ್ದರಿಂದ ಈಕೆಗೆ ವಾಸವಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗುವಳು. ಪೂರ್ವದಲ್ಲಿ ಈ ದೇವಿಯು ವಿಷ್ಣುವಿನಿಂದ ಯೋಗಮಾಯ ಕನ್ಯಕೆಯಾಗಿ ಕೀರ್ತಿಸಲ್ಪಟ್ಟವಳಾದ್ದರಿಂದ ಕನ್ಯಕಾ ಎಂಬ ಹೆಸರಿನಿಂದಲೂ ಪ್ರಸಿದ್ಧಳಾಗುವಳು ಎಂದು ನುಡಿಯಿತು.
ಈ ನುಡಿಯನ್ನು ಕೇಳಿದ ಭಾಸ್ಕರಾಚಾರ್ಯಾದಿ ಪಂಡಿತ ವರ್ಯರು ಆ ಬಾಲೆಗೆ ವಾಸವಿ ಕನ್ಯಕಾ ಎಂದು ನಾಮಕರಣ ಮಾಡಿದರು. ಪರಶಿವನ ತೇಜಸ್ಸಿನಿಂದ ವಿರಾಜಿಸುತ್ತಿದ್ದ ಬಾಲನಿಗೆ ವಿರೂಪಾಕ್ಷ ಎಂದು ಹೆಸರಿಟ್ಟರು. ಆ ಶಿಶುಗಳೀರ್ವರು ದಿನ ದಿನವೂ ಅಭಿವೃದ್ಧಿ ಹೊಂದುತ್ತಾ ಜನನೀ ಜನಕರಿಗೆ ಬಂಧು ಬಾಂಧವರಿಗೆ ಪರಮಾನಂದವನ್ನು ಉಂಟು ಮಾಡಿದರು. ಆ ಶಿಶುಗಳಿಗೆ 3 ಮಾಸಗಳು ತುಂಬಿದ ಬಳಿಕ ನಿಷ್ಕ್ರಮಣ ಸಂಸ್ಕಾರವನ್ನು, 7 ಮಾಸಗಳು ತುಂಬಿದ ಬಳಿಕ ಅನ್ನಪ್ರಾಶನ ಸಂಸ್ಕಾರವನ್ನು ಕುಸುಮ ಶ್ರೇಷ್ಠಿಯು ಅಸಮಾನ ವೈಭವದಿಂದ ಮಾಡಿಸಿದರು. ಅಪರೂಪವಾಗಿ ಹುಟ್ಟಿದ ವಾಸವಿ ವಿರೂಪಾಕ್ಷರಿಗೆ 3 ವರ್ಷಗಳಾದವು. ಆಗ ಕುಸುಮಾರ್ಯ ಪ್ರಭುವು ಅವರಿಗೆ ಕರ್ಣವೇದ ಸಂಸ್ಕಾರವನ್ನು ಮಾಡಿಸಿದನು. ಮುದ್ದು ಮುದ್ದಾಗಿ ಸೌಂದರ್ಯ ರಾಶಿಗಳಾಗಿ ಬಾಲ್ಯ ಲೀಲೆಗಳಿಂದ ವಿರಾಜಿಸುತ್ತಿದ್ದ ವಾಸವಿ ವಿರೂಪಾಕ್ಷರನ್ನು ನೋಡಿದವರೆಲ್ಲರೂ ಹರ್ಷ ಪುಲಕಿಕಾಂಕಿತರಾಗಿ ಹಿರಿಹಿರಿ ಹಿಗ್ಗಿದರು. ವಾಸವಿಯಲ್ಲಿ ಆ ಎಳೆತನದಲ್ಲಿಯೇ ಅನೇಕ ವಿಧವಾದ ದಿವ್ಯ ಲಕ್ಷಣಗಳು ಗೋಚರಿಸಿದ್ವು. ಆ ಬಾಲಕಿಯ ಅದ್ಭುತ ಲೀಲೆಗಳು, ಕ್ರೀಡೆಗಳು ಎಲ್ಲವನ್ನು ಆಶ್ಚರ್ಯ ಸಾಗರದಲ್ಲಿ ಮುಳುಗಿದವು. ಸಾಲಂಕಾಯಿನ ಋಷಿಯಿಂದ ವಾಸವಿ ವಿರೂಪಾಕ್ಷರ ಜನ್ಮ ವೃತ್ತಾಂತವನ್ನು ಅವರಿಗೆ ನಡೆಸಿ ಸಂಸ್ಕಾರಾದಿ ವಿಶೇಷವನ್ನು ಆಲಿಸಿದ ಮಣಿಗುಪ್ತಾದಿಗಳು ತಮ್ಮ ಗುರುವಿನೊಡನೆ, ಆಚಾರ್ಯಾವರ್ಯ, ನಿಮ್ಮಿಂದ ಮಹತ್ತರವಾದ ವಿಷಯಗಳನ್ನು ಕೇಳಿ ಧನ್ಯರಾದೆವು. ಎಳೆತನದಲ್ಲಿಯೇ ವಾಸವಿ ಬಾಲೆಯ ಕ್ರೀಡೆಗಳು, ಲೀಲೆಗಳು ಎಲ್ಲರನ್ನ ಆಶ್ಚರ್ಯ ಸಾಗರದಲ್ಲಿ ಮುಳುಗಿಸಿದವೆಂದು ಹೇಳಿದಿರಲ್ಲವೇ. ಆ ವಾಸವಿ ಬಾಲೆಯ ಲೀಲೆಗಳು, ವಿಚಿತ್ರ ಲೀಲೆಗಳು, ಆಕೆಯ ಬಾಲ್ಯ ವಿಶೇಷಗಳು ಎಂತಹವು? ದಯಮಾಡಿ ನಮಗೆ ವಿವರಿಸಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಆಗ ಬಾಲವಾಸವಿ ತೋರಿದಂತಹ ಅದ್ಭುತ ಲೀಲೆಗಳನ್ನು ಹೀಗೆ ಹೇಳಸಾಗಿದ್ರು. ಸಾಲಂಕಾಯನ ಋಷಿ, ಪುತ್ರರೇ, ನಿಮ್ಮ ಕುತೂಹಲ ನನಗೆ ಹೆಚ್ಚಿನ ಸಂತೋಷವನ್ನು ಮೂಡಿಸಿದೆ. ವಾಸವಿ ದೇವಿಯ ಬಾಲಲೀಲೆಗಳನ್ನು ಭಕ್ತಿಯುಕ್ತರಾಗಿ ಮನಸ್ಸಿಟ್ಟು ಕೇಳಿ ಎಂದು ಹೇಳಲು ಪ್ರಾರಂಭಿಸಿದ್ರು. ಅಪರೂಪವಾಗಿ ಹುಟ್ಟಿದ ವಾಸವಿ ವಿರೂಪಾಕ್ಷರನ್ನು ಕುಸುಮಾಂಬೆ ಕುಸುಮ ಶ್ರೇಷ್ಠಿಯರು ಮೇರೆ ಇಲ್ಲದೆ ಮುದ್ದಿನಿಂದ ಬೆಳೆಸ್ತಾ ಇದ್ರು. 3 ವರ್ಷ ವಯಸ್ಸಿನ ಬಾಲವಾಸವಿ ಅನ್ನವನ್ನು ತಿನ್ನದೇ ಹಠ ಮಾಡ್ತೊಡಗಿದ್ಲು. ತಾಯಿ ಕುಸುಮಾಂಬೆ ಆ ಬಾಲೆಗೆ ಬಗೆ ಬಗೆಯ ಕಥೆಗಳನ್ನು ಹೇಳ್ತಾ ಮಧುರವಾದ ಮಾತುಗಳಿಂದ ಅನ್ನವನ್ನು ತಿನ್ನಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ಆದರೆ ಎಷ್ಟು ಪ್ರಯತ್ನಿಸಿದ್ರೂ ವಾಸವಿ ಬಾಲೆಯು ಬಾಯಿ ತೆಗೆಯದಿದ್ದುದರಿಂದ ಕುಸುಮಾಂಬೆ ಬೇಸತ್ತು ಬಾಯಿ ತೆಗೆಯಂತ ಮಗುವನ್ನು ಗಟ್ಟಿಯಾಗಿ ಗದರಿದ್ಲು. ಬಾಲಕಿಯಿಂದ ಬಲವಂತವಾಗಿ ಬಾಯನ್ನು ತೆರೆಸಿ ನೋಡ್ತಾಳೆ, ಸ್ತಬ್ಧಳಾದ್ಲು. ಬಾಲವಾಸಿಯ ವದನದಲ್ಲಿ ಕುಸುಮಾಂಬೆಗೆ ಬ್ರಹ್ಮಾಂಡವೆಲ್ಲ ಕಾಣಿಸ್ತು. ಸಮಸ್ತ ಜೀವಗಣಗಳು, ಗರುಡೋರಗಗಳು, ಯಕ್ಷರಕ್ಷೋಗಣಗಳು, ಖಗಮೃಗಾದಿ ಸಕಲ ಜೀವಿಗಳು, ಸಮಸ್ತ ಗ್ರಹಗೋಳಗಳು, ಗಿರಿವನ ಮಹಾಸಾಗರಾದಿಗಳನ್ನುಳ್ಳ ಚರಾಚರ ಸೃಷ್ಟಿಯೆಲ್ಲ ವಾಸವಿಯ ಆ ಚಿಕ್ಕ ಬಾಯಿಯಲ್ಲಿ ಕುಸುಮಾಂಬೆಗೆ ದೃಗ್ಗೋಚರವಾಯಿತು. ಆ ತಾಯಿಗೆ ಆ ಬಾಲಕಿಯ ಆದಿ ಪರಾಶಕ್ತಿಯಂತೆ ಕಾಣಿಸಿದ್ಲು. ಅನಿರ್ವಚನೀಯವಾದ ಆಶ್ಚರ್ಯ ಸಾಗರದಲ್ಲಿ ಕುಸುಮಾಂಬೆ ಮುಳುಗಿ ಹೋದ್ಲು. ಅಪ್ರಯತ್ನವಾಗಿ ತನ್ನ ಕರಗಳನ್ನು ಜೋಡಿಸಿ ಆ ಬಾಲೆಗೆ ನಮಸ್ಕರಿಸಿದ್ಲು. ಆಕೆಯ ಕಣ್ಣುಗಳಲ್ಲಿ ಅದ್ಭುತಾನಂದ ಪೂರಿತವಾದ ಆಶ್ರುಧಾರಿಯು ಹರಿಯಿತು. ವಾಸವಿ ಬಾಲಕಿಯು ಮುದ್ದಾಗಿ ಮಂದಹಾಸನವನ್ನು ಬೀರಿದ್ಲು. ಅಷ್ಟರಲ್ಲಿ ಕುಸುಮಾಂಬೆಯನ್ನ ಮಾಯೆಯು ಆವರಿಸಿತು. ಆಕೆಗೆ ಯಾವುದೋ ಸ್ವಪ್ನವನ್ನು ಕಂಡಂತೆ ಎಚ್ಚೆತ್ತುಕೊಂಡ್ಲು. ಆಗ ಭಾಸವಾಯಿತು. ಆಕೆಯನ್ನು ಮೋಹದಲ್ಲಿ ಮುಳುಗಿಸಿತು. ಕೂಡಲೇ ಆ ಮುದ್ದು ವಾಸವಿಯನ್ನು ತನ್ನ ಹೃದಯಕ್ಕೆ ಅಪ್ಪಿಕೊಂಡು ವಿಭ್ರಮ ಚಿತ್ತಳಾದ್ಲು. ಅಷ್ಟರಲ್ಲಿ ಕುಸುಮ ಶ್ರೇಷ್ಠಿಯು ಗುರು ಭಾಸ್ಕರಾಚಾರ್ಯರೊಡಗೂಡಿ ಅಲ್ಲಿಗೆ ಆಗಮಿಸಿದ್ರು. ಕುಸುಮಾಂಬೆಯು ನಡೆದ ವೃತ್ತಾಂತವನ್ನು ವರ್ಣಿಸಲು ಆ ವಿಷಯಗಳನ್ನು ಕೇಳಿದವರೆಲ್ಲ ಸಂಭ್ರಮಪಟ್ಟರು. ಮುಗ್ಧತೆಯಿಂದ ನೋಡುತ್ತಿದ್ದ ಯೋಗ ಮಾಯಾ ಕನ್ಯೆಯಾದ ಬಾಲವಾಸವಿಯನ್ನು ವೀಕ್ಷಿಸಿ ಆಕೆಯ ನಿಜ ತತ್ವ ಮಹತ್ವವನ್ನು ಊಹಿಸಿ ಭಾಸ್ಕರಾಚಾರ್ಯರು ಭಕ್ತಿ ಪರವಶರಾದರು. ಅದು ಯಾವುದೋ ಗ್ರಹ ಪ್ರಭಾವವೆಂದು ಗ್ರಹಿಸಿದ ಕುಸುಮ ಶ್ರೇಷ್ಠಿಯು ಉಪಶಾಂತಿ ಕಾರ್ಯಕ್ರಮಗಳನ್ನು ಮಾಡಿಸಲು ಮಂತ್ರಿಗಳಿಗೆ ಆದೇಶಿಸಿದ. ಸಮಸ್ತ ಸೃಷ್ಟಿಯನ್ನು ತನ್ನಲ್ಲಿಯೇ ಅಡಗಿಸಿಕೊಂಡಿರುವ ವಿಶ್ವಮಾತೆಯಾದ ಆದಿ ಪರಾಶಕ್ತಿಯು ತಾನೇ ಎಂಬ ರಹಸ್ಯ ತತ್ವವನ್ನು ಎಳೆತನದಲ್ಲಿಯೇ ವಾಸವಿ ಕನ್ಯೆಯಾಗಿಯೂ ತನ್ನ ತಾಯಿಗೆ ಈ ವಿಧದಲ್ಲಿ ವಿಷದಮನಗಣಿಸಿದ್ಲು. ಬಾಲವಾಸವಿಯು ತೋರಿದ ಮತ್ತೊಂದು ಮಹತ್ತರ ಲೀಲೆಯನ್ನು ನಿಮಗೆ ವಿವರಿಸ್ತೀನಿ, ಕೇಳಿ ಸಾವಧಾನವಾಗಿ ಅಂತ ಹೇಳತೊಡಗುತ್ತಾರೆ. ಬಾಲವಾಸವಿಗೆ 5 ವರ್ಷಗಳು ತುಂಬಿದ್ವು. ಒಮ್ಮೆ ಅರ್ಚನೆಗಾಗಿ ರಾಜನ ಪೂಜಾ ಮಂದಿರದಲ್ಲಿ ದೇವಿ ಪೀಠವನ್ನು ಸ್ಥಾಪಿಸಲಾಯಿತು. ಆ ಪೀಠದಲ್ಲಿ ನಿಲ್ಲಿಸುವುದಕ್ಕೆ ಕುಸುಮ ಶ್ರೇಷ್ಠಿ ಲಲಿತಾದೇವಿಯ ಸುವರ್ಣ ಪ್ರತಿಮೆಯನ್ನು ತಯಾರು ಮಾಡಿಕೊಂಡಿದ್ರು. ಆ ದಿವ್ಯ ಮಂಗಳ ಪ್ರತಿಮೆಯನ್ನು ಅಲಂಕರಿಸುವುದಕ್ಕೆ ಸರ್ವಾಭರಣಗಳನ್ನು, ಪುಷ್ಪಮಾಲೆಗಳನ್ನು ಆಣಿ ಮಾಡಿಕೊಂಡಿದ್ರು.
ಮಿಕ್ಕ ಏರ್ಪಾಡುಗಳಿಗಾಗಿ ಕುಸುಮಾಂಬೆ ಕುಸುಮಶ್ರೇಷ್ಠಿ ಈರ್ವರು ಹೊರಗೆ ಹೋದರು. ಅಷ್ಟರಲ್ಲಿ 5 ವರ್ಷ ವಯಸ್ಸಿನ ಬಾಲವಾಸವಿಯು ಆ ಪೂಜಾ ಮಂದಿರವನ್ನು ಪ್ರವೇಶಿಸ್ತಾಳೆ. ಆಗ ಮಂದಿರದಲ್ಲಿ ಯಾರೂ ಇರಲಿಲ್ಲ. ಬಾಲವಾಸವಿಯು ಅಲ್ಲಿದ್ದ ಹಾರ, ಕೇಯೂರ, ಕಿರೀಟಾದಿ ಸಮಸ್ತ ಆಭರಣಗಳನ್ನು, ಪುಷ್ಪಮಾಲೆಗಳನ್ನು ತಾನೇ ಧರಿಸಿಕೊಂಡು ಪೂಜಾಪೀಠದ ಮೇಲೆ ಕುಳಿತು ವರದಾಭಯ ಹಸ್ತ ಮುದ್ರೆಗಳನ್ನು ಪ್ರಕಟಿಸ್ತಾ ವಿಲಾಸದಿಂದ ಕಿರುನಗೆ ಬೀರತೊಡಗ್ತಾಳೆ. ಅಷ್ಟರಲ್ಲಿ ಲಲಿತಾದೇವಿಯ ವಿಗ್ರಹವನ್ನು ಅಲಂಕರಿಸಿ ಪೂಜಾಪೀಠದ ಮೇಲೆ ಪ್ರತಿಷ್ಠಾಪಿಸಲು, ಶಾಸ್ತ್ರೋಕ್ತವಾಗಿ ಪೂಜಿಸಲು ಮಿಕ್ಕ ಏರ್ಪಾಡುಗಳೊಂದಿಗೆ ಕುಸುಮ ದಂಪತಿಗಳು ಗುರುಗಳೊಡನೆ ಪರಿವಾರದೊಳಗೂಡಿ ಮಂದಿರದೊಳಕ್ಕೆ ಬರ್ತಾರೆ. ಅಲ್ಲಿ ಪೂಜಾಪೀಠದ ಮೇಲೆ ಬಾಲ ತ್ರಿಪುರ ಸುಂದರಿಯಂತೆ ಆಸೀನಳಾಗಿದ್ದ ಬಾಲವಾಸವಿಯನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ರಾಜದಂಪತಿಗಳು ಅಪಚಾರವಾಗಿ ಬಿಟ್ಟಿತೆಂದು ಭೀತರಾಗ್ತಾರೆ. ಅಷ್ಟರಲ್ಲಿ ಆ ವಾಸವಿ ಬಾಲಕಿಯು ಮಹಾಲಕ್ಷ್ಮಿಯಂತೆ, ಮಹಾಸರಸ್ವತಿಯಂತೆ, ಮಹಾಕಾಳಿಯಂತೆ ಗೋಚರಿಸಿದ್ಲು. ಅಲ್ಲಿದ್ದವರೆಲ್ಲ ಕೆಲವರಿಗೆ ದುರ್ಗೆಯಾಗಿ, ಮತ್ತೆ ಕೆಲವರಿಗೆ ಚಂಡಿಕೆಯಾಗಿ, ಕೆಲವರಿಗೆ ಕೃಷ್ಣನಾಗಿ, ಮತ್ತೆ ಕೆಲವರಿಗೆ ರಾಮನಾಗಿ, ಇನ್ನೂ ಕೆಲವರಿಗೆ ವಿಂಧ್ಯಾವಾಸಿನಿಯಾಗಿ ಅವರವರ ಇಷ್ಟ ದೈವಗಳ ರೂಪದಲ್ಲಿ ಸಾಕ್ಷಾತ್ಕರಿಸಿದ್ಲು. ಭಾಸ್ಕರಾಚಾರ್ಯರಿಗೆ ಯೋಗ ಮಾಯ ಕನ್ಯೆಯಾಗಿ ಗೋಚರಿಸಿದ್ಲು. ಈ ಅದ್ಭುತವನ್ನು ನೋಡಿ ಭಕ್ತಿ ಪರವಶರಾಗಿ ಜಯಘೋಷಗಳನ್ನು ಕೂಗ್ತಾ ವಾಸವಿ ಬಾಲೆಗೆ ಬಾರಿ ಬಾರಿ ನಮಸ್ಕರಿಸಿದ್ರು. ಅಷ್ಟರಲ್ಲಿ ಅವರು ಮಾಯೆಯಿಂದ ಅಮೃತರಾದವರು ಕ್ಷಣದಲ್ಲಿ ಅವರಿಗೆ ಕಾಣಿಸುತ್ತಿದ್ದ ದೇವರೂಪಗಳನ್ನು ಅದೃಶ್ಯವಾಗಿ ಬಾಲವಾಸವಿಯು ದೃಗ್ಗೋಚರವಾದಳು. ಕುಸುಮಾಂಬೆಯು ಓಡಿ ಹೋಗಿ ಬಾಲಕಿಯನ್ನು ಪೀಠದಿಂದ ಕರೆತಂದು ಚಿತ್ತಳಾಗಿ ಗುರುವರ್ಯರಾದ ಭಾಸ್ಕರಾಚಾರ್ಯರ ಕಡೆಗೆ ನೋಡಿದ್ಲು. ಆಚಾರ್ಯರು ಮಂದಹಾಸ ಬೀರಿ, ಓ ಕುಸುಮಾಂಬ, ಕುಸುಮಶ್ರೇಷ್ಠಿಗಳೇ, ನಿಮ್ಮ ಗತ ಜನ್ಮಗಳ ಪುಣ್ಯವು ಅನಂತವಾಗಿದೆ. ನೀವು ಅಮೇಯ ಅಂದರೆ ಅಳೆಯಲಾಗದ ಮಹಿಮಾನ್ವಿತಳಾದ ಪುತ್ರಿಕೆಯನ್ನು ಹೊಂದಿದ್ದೀರಿ. ಆದಿಪರಾಶಕ್ತಿಯು ತನ್ನ ಪ್ರಧಾನ ರೂಪಗಳೆಲ್ಲವನ್ನ ಈ ವಾಸವಿ ಬಾಲೆಯಲ್ಲಿ ನಾವು ದರ್ಶಿಸುವಂತೆ ಮಾಡಿದ್ದಾಳೆ. ನಾವೆಲ್ಲರೂ ಧನ್ಯರಾದೆವು ಎಂದು ನುಡಿದರು. ನಂತರ ಲಲಿತಾದೇವಿಯ ಪ್ರತಿಮೆಯನ್ನು ಅಲಂಕರಿಸಿ ಪೂಜಾಪೀಠದಲ್ಲಿ ಪ್ರತಿಷ್ಠಾಪಿಸಿ ಶಾಸ್ತ್ರೋಕ್ತ ವಿಧಿಯಿಂದ ಅರ್ಚನಾದಿ ಮಹೋತ್ಸವವನ್ನು ನಿರ್ವಹಿಸಿದರು. ಬಾಲವಾಸವಿಯಲ್ಲಿ ಲೀಲೆಗಳನ್ನು ಕುರಿತು ಆಂಧ್ರ ಪ್ರದೇಶದಲ್ಲಿ ಎಲ್ಲೆಡೆ ವಿಚಿತ್ರವಾದ ಚರ್ಚೆಗಳು ನಡೆಯತೊಡಗಿದ್ವು. ಹೀಗೆ ವಾಸವಿ ಬಾಲೆಯು ತನ್ನ ಬಾಲ್ಯದಲ್ಲಿಯೇ ಅನೇಕ ದಿವ್ಯ ಲೀಲೆಗಳನ್ನು ಪ್ರದರ್ಶಿಸಿದ್ದಾಳೆ ಎಂದು ಹೇಳಿದ ಸಾಲಂಕಾಯನ ಮಹರ್ಷಿಗಳು ಮಾತುಗಳನ್ನು ಕೇಳಿ ಮಣಿಗುಪ್ತಾದಿಗಳು ಪರವಶರಾದರು. ಅವರ ಅತ್ಯಂತ ಕುತೂಹಲವಾದ, ಓ ಗುರುಸೋತ್ತಮ, ನಿಮ್ಮ ಕೃಪೆಯಿಂದ ಅದ್ಭುತವಾದ ವಿಷಯಗಳನ್ನು ಕೇಳಿ ಕೃತಾರ್ಥರಾದೆವು. ಅನಂತರದ ಕಥೆಯನ್ನು ದಯಮಾಡಿ ಹೇಳಿರಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಆಗ ಸಾಲಂಕಾಯನರು ಹೀಗೆ ಹೇಳತೊಡಗುತ್ತಾರೆ. ಕುಮಾರರೇ, ಕ್ರಮವಾಗಿ ವಾಸವಿ ವಿರೂಪಾಕ್ಷರಿಗೆ ಭಾಸ್ಕರ ಗುರುಗಳ ಪ್ರೇರಣೆಯಿಂದ ಉಪನಯನ ಸಂಸ್ಕಾರವನ್ನು ಮಾಡಿಸಿದ್ರು. ಉಪನಯನವೆಂದರೆ ವೇದ ವಿದ್ಯಾರ್ಜನೆಗಾಗಿ ಗುರುಗಳ ಬಳಿಗೆ ಕರೆದೊಯ್ಯೋದು ಅಂತ ಅರ್ಥ. ಈ ಉಪನಯನದ ಅನಂತರವೇ ಅಗ್ನಿಹೋತ್ರವನ್ನು ಆಚರಿಸೋದಕ್ಕೆ, ಯಜ್ಞಮಯ ಜೀವನವನ್ನು ಪ್ರಾರಂಭಿಸೋದಕ್ಕೆ ಅಧಿಕಾರ ಲಭಿಸುತ್ತೆ. ಉಪನಯನದಲ್ಲಿ ವಟುಗಳು ಯಜ್ಞೋಪವೀತ ಧಾರಣೆ ಮಾಡ್ತಾರೆ. ಯಜ್ಞೋಪವೀತದಲ್ಲಿಯ 3 ಎಳೆಗಳು ಜ್ಞಾನ, ಕರ್ಮ, ಉಪಾಸನೆಗೆ ಚಿಹ್ನೆಗಳು. ಜೀವನವು ಶರೀರಧಾರಿಯಾಗಲು ತಾಯಿ ಗರ್ಭದಲ್ಲಿ ಪ್ರವೇಶಿಸುವವನು, ಅದು ಜೀವಿಗೆ ಮೊದಲನೆಯ ಜನ್ಮ. ಬಳಿಕ ಜ್ಞಾನಾರ್ಜನೆಗಾಗಿ ಆಚಾರ್ಯನ ಗುರುಕುಲೋರೂಪ ಗರ್ಭದಲ್ಲಿ ಪ್ರವೇಶಿಸ್ತಾನೆ. ಅಲ್ಲಿ ಯಜ್ಞೋಪವೀತಧಾರಿಯಾಗಿ ದ್ವಿಜನೆನಿಸ್ತಾನೆ. ಆನಂತರ ಗುರುವು ಅವನಿಗೆ ಗಾಯತ್ರಿ ಮಂತ್ರೋಪದೇಶವನ್ನು ಮಾಡಿ ವೇದಾಂಗಗಳನ್ನು ಬೋಧಿಸ್ತಾನೆ. ಇದು ವೇದಾರಂಭ ಸಂಸ್ಕಾರ ಅಂತ ಅನಿಸ್ಕೊಳ್ಳುತ್ತೆ. ಈ ಸಂಸ್ಕಾರವನ್ನು ಹೊಂದಿದ ಬಳಿಕವೇ ಮಾನವನು ಬ್ರಹ್ಮಚರ್ಯಾಶ್ರಮವನ್ನು ಪ್ರವೇಶಿಸ್ತಾರೆ. ಸದಾಚಾರಾನುಷ್ಠಾನದಲ್ಲಿ ನಡೆಯುತ್ತಾನೆ. ಶ್ರುತಿ ಸ್ಮೃತಿಗಳ ಮೊದಲನೆಯ ಮುಖ್ಯ ಧರ್ಮವು ಸದಾಚಾರವೆಂದು ಹೇಳಲ್ಪಟ್ಟಿದೆ. ಸದಾಚಾರದಿಂದಲೇ ಚಿರಾಯುಷ್ಯ, ಚಿರಂಜೀವಿ, ಸಂತತಿ ಮತ್ತು ಸಮಸ್ತ ಸುಗುಣಗಳ ಅಭಿವೃದ್ಧಿಯೂ ಪ್ರಾಪ್ತಿಯಾಗತ್ತೆ. ಸದಾಚಾರವು ಸರ್ವಪಾತಕನಾಶನವೂ ಇಹಪರ ಸುಖದಾಯಕವೂ ಅಜ್ಞಾನ ಮೋಹಾಂಧಕಾರದಲ್ಲಿ ಬದ್ಧರಾಗಿ ವಿಲಿ ಒದ್ದಾಡುವವರಿಗೆ ಬೆಳಕಿನ ಮಾರ್ಗವನ್ನು ತೋರಿಸುವ ಕೈದೀಪವು. ಸದಾಚಾರದಿಂದ ಸತ್ಕರ್ಮವು ಕೈಗೂಡುವುದು. ಸತ್ಕರ್ಮದಿಂದ ಚಿತ್ತಶುದ್ಧಿಯು, ಅದರಿಂದ ಜ್ಞಾನವೂ ಉಂಟಾಗತ್ತೆ. ಜ್ಞಾನದಿಂದ ಮುಕ್ತಿ ಲಭಿಸುತ್ತೆ. ಮನು ಹೇಳಿರುವನು, ಸಕಲ ಧರ್ಮಗಳಲ್ಲಿ ಸದಾಚಾರವು ಶ್ರೇಷ್ಠವಾಗಿದೆ ಅಂತ. ಅದೇ ಪರಮ ತಪಸ್ಸು. ಹೀಗೆ ಸಾಲಂಕಾಯನರು ಸದಾಚಾರದ ಮಹಿಮೆಯನ್ನು ಕುರಿತು ಮಣಿಗುಪ್ತಾದಿಗಳಿಗೆ ತಿಳಿಸಿಕೊಡ್ತಾರೆ ಎಂಬಲ್ಲಿಗೆ 8ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ವಾಸವಾಂಬಾಯೈ ನಮಃ.